ಹಾಯ್ ಎಲ್ಲ ಅಜಿತ್ ಕೊಡಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಅಜಿತ್ ಭೂಮಿ ಸತ್ಯಣ್ಣ 3 ಜನ ಮಾತಾಡ್ತಾ ಇರ್ತಾರೆ. ಅಜಿತ್ ಇದ್ದವನು ಸತ್ಯಣ್ಣ ಅದೊಂದು ರಿಪೋರ್ಟ್ ಬಂದ್ಬಿಟ್ರೆ ನಿಗ್ಗಜ್ಜಿಗೆ ಯಾರು ಸ್ಲೋ ಪಾಯ್ಸನ್ ಆಗ್ತಾ ಇದಾರೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಭೂಮಿ ಇದ್ದವಳು ಏನ್ ಸಾಹೇಬ್ರದು ಸ್ಲೋ ಪಾಯ್ಸನ್ ತುಳಸಿ ಅಂತ ಎಲ್ಲ ಮಾತಾಡ್ತಾ ಇದ್ರಲ್ಲ ಅಂದಾಗ ಸತ್ಯಣ್ಣಗರ ಅದು ನಾನು ಹೇಳೋದ್ಕಿಂತ ಅಜಿತನ್ ಬಾಯ್ಲೆ ಕೇಳು. ಅಜಿತ ಹೇಳಪ್ಪ ನೀನು. ಅದು ನಮ್ಮ ಅಜ್ಜಿ ಬೆಳಗ್ಗಾಗಿದ್ರೆ ತುಳಸಿ ಪೂಜೆ ಮಾಡ್ತಾರೆ. ತುಳಸಿ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಹಾಕಿ ಹಂಗೆ ನೀರು ಹಾಕಿ ತುಳಸಿ ತಿಂದು ಬರ್ತಾರೆ. ಆ ತುಳಸಿಗೆ ಯಾರೋ ಸ್ಲೋ ಪಾಯ್ಸನ್ ಆಗಿ ಮೆಡಿಸಿನ್ ಹಾಕವ್ರೆ. ಹಂಗಾಗಿ ಅಜ್ಜಿಗೆ ಹೆಲ್ತ್ ಪ್ರಾಬ್ಲಮ್ ಬಂದೈತೆ ಮತ್ತೆ. ಅದಕ್ಕೆ ಭೂಮಿದ ಅದಕ್ಕೇನ ನಚ್ಚಿನ ನೀವು ಎಲ್ಲ ಬ್ಲಡ್ ರಿಪೋರ್ಟ್ ಸ್ಯಾಂಪಲ್ ಕೊಟ್ಬಿಟ್ಟು ಕಳಿಸಿದ್ದು ಅದಕ್ಕೆ ಸತ್ಯಣ ಅಂತಾರೆ. ಹೌದು ಮತ್ತೆ ಇಲ್ಲಿ ಗೊತ್ತಲ್ಲಮ್ಮ, ಅಲ್ಲಿ ಇಲ್ಲಿ ಏಳ್ಸ್ಬಿಟ್ಟು ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಹಾಗಾಗಿ ಅಷ್ಟೊತ್ತಿಗೆ ಸಂಗೀತ ಜ್ಯೂಸ್ ಇಟ್ಕೊಂಡ್ ಬರ್ತಾ ಇರ್ತಾರೆ, ಎತ್ತಾಕ್ಬಿಡ್ತಾರೆ. ಕೇಳಿ ಯಾರೋ ಅಜಿತ ಅದು ನಮ್ಮ ಅತ್ತೆಗೆ ಸ್ಲೋ ಪಾಯ್ಸನ್ ಆಗ್ತಾ ಇರೋರು, ಸಾಯ್ಸಕ್ ಕೊಟ್ಟಿರೋರು ಯಾರೋ. ಅಯ್ಯೋ ಹೇಳೋ, ನಿನ್ ಮಗ ಅನ್ನೋದು ಕಾಣ್ದಲೆ ಕೈ ಮುಗಿ ತಿನ್ಕೊಳೋ, ಹೇಳೋ ನಮ್ಮ ಅತ್ತೆ ಚೆನ್ನಾಗಿರ್ಬೇಕು ಅನ್ನೋ ಕಾಲ ಅಂದಾಗ ಅದಕ್ಕೆ ಅಜಿತ್ ಇದ್ದವನು ಫ್ಯಾನಿಕ್ ಆಗ್ಬೇಡಮ್ಮ, ಇಲ್ಲೇ ಮನೆಯಲ್ಲಿ ಯಾರೋ ಸ್ಲೋ ಪಾಯ್ಸನ್ ಕೊಡ್ತಾ ಇದಾರೆ ನಮ್ಮ ಅಜ್ಜಿಗೆ ಸತ್ತೋಗ್ಲಿ ಅಂತ ಹೇಳಿ. ಅದ್ ಯಾರೇ ಆಗಿರ್ಲಿ ಕಣೋ, ಬಿಡ್ಬೇಡ, ಹಿಡಿದು ಜೈಲ್ಗೆ ಹಾಕೋ ಅಂತಾರೆ. ಅಷ್ಟೊತ್ತಿಗೆ ಅವನ ಮನೆ ಅಳಿಯ ಬರ್ತಾನೆ. ಬರ್ತಿದ್ದಾಗೇನೆ ಎಲ್ಲ ಏನ್ ಆಶ್ಚರ್ಯ ಪಡೋ ರೀತಿನಲ್ಲಿ ಅವ್ನು ಮಾತಾಡ್ಸಕ್ ಶುರು ಮಾಡ್ತಾನೆ. ಮೊದ್ಲು ಬಂದಿದ್ದು ಅತೇ ಅಂತಾನೆ. ಅಯ್ಯೋ ಅಳಿಯಂದಿರೇ ಅಂತ ಏನು ಪಾಪ ಬೀಗ್ ಬಿಡ್ತಾರೆ. ಅಷ್ಟರಲ್ಲಿ ರಾಧಾ ಚಂದ್ರಿಕಾ ಬನ್ರೇಲಿ ಯಾರು ಬಂದಿದಾರೆ ನೋಡಿ ಅಂತಾರೆ. ಬಂದ್ ನೋಡ್ತಾರೆ. ನೋಡ್ತಿದ್ದಾಗೇನೆ ಯಾರಮ್ಮ ನೋಡಲ್ಲಿ, ನೀವು ರೀ ಅಂತ ಹೇಳಿ ಬರ್ತಾಳೆ. ಅಷ್ಟೊತ್ತಿಗೆ ಆರ್ತಿ ಬೆಳಗ್ಬಿಟ್ಟು ಕರ್ಕೊಂಡ್ ಬನ್ನಿ ಅಂತೇಳಿ ಆರ್ತಿ ಬೆಳಗ್ಸ್ಬಿಟ್ಟು ಕರ್ಸ್ಕೊತ ಒಳಕ್ಕೆ ಕರ್ಸ್ಕೊಂತಿದ್ದಾಗೇನೆ ಎಲ್ರೂ ಮಾತಾಡ್ಸ್ಕೊಬರ್ತಾನೆ ಒಬ್ಬೊಬ್ರಾಗಿ. ಅತ್ತೆ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ ಅಂತ ಚಂದ್ರಿಕಾನು ಕೂಡ ಹಪ್ಕೊಳ್ತಾಳೆ. ಎಲ್ರೂ ಒಬ್ಬೊಬ್ರಾಗಿ ಭವ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಾಜೇಂದ್ರ, ನೀನ್ ಹೇಗಿದ್ದೀ? ಚೆನ್ನಾಗಿದ್ದೀನಿ ಭವ. ಹಾಗೇನೆ ಹೆಂಡತಿನ ಜೊತೆಗೆ ಸಂಗೀತ ತಂಗ್ಯವ ನೆನ್ಪಿದೀನಾ? ಓ ನೆನ್ಪಿದಿರಣ, ಯಾಕೆ ನೆನ್ಪಿಲ್ಲಣ್ಣ ರಾಜೇಂದ್ರಣ್ಣ, ಚೆನ್ನಾಗಿದ್ದೀರಾ ಅಂತಾರೆ. ಎಲ್ರು ರಾಧನು ಕೂಡ ಕೇಳ್ತಾರೆ ಚೆನ್ನಾಗಿದ್ದೀರ ಬಾ, ಅವನಮ್ಮ ಚೆನ್ನಾಗಿದ್ದೀನಿ ಅಂತ. ಎಲ್ರೂ ಮಾತಾಡ್ಸ್ಕೊಬರ್ತಾರೆ. ಮಾತಾಡ್ಸ್ಕೊಂಡ್ ಬಂದ್ಬಿಟ್ಟು ಏನು ಕೇಶ್ವ ಗೊಬ್ಬರ ವ್ಯಾಪಾರ ಮತ್ತೆ ದಬಾಯ್ಕತ್ತಂತೆ ಅಂದಾಗ ಇನ್ನೇನ್ ಮಾಡಿದ್ರು, ಶನಿ ತಲೆ ಮೇಲೆ ಕೂತಾಗ ಆಗ್ಲೇಬೇಕಲ್ಲ ಅಂತಾರೆ. ಸುಮ್ಮನಾಗ್ಬಿಡ್ತಾನೆ. ಬಂದ್ಬಿಟ್ಟು ಒಡವೆ ಬಾಕ್ಸ್ ಕೊಡ್ತಾನೆ, ತಗೋಬಾ ಇಲ್ಲಿ ಅದನ್ನ ಅಂತ. ಇದನ್ನೇನ್ರಿ ಅಂತ. ಕೊಡು ಇಲ್ಲಿ ಅತ್ತೆ ತಗೊಳ್ಳಿ. ರಾಮಣ್ಣ ಇದ್ದವರು ಏನಪ್ಪ ಶ್ರವಣ್ಣನ್ ಮಾತಾಡ್ಸಿರ್ತಾನೆ. ಶ್ರವಣ್ ಅಲ್ವಾ ಅಂತ. ಹೌದು, ಅವ್ರು ಯಾರು ಅಂದಾಗ ಅಜಿತನ್ನು ಮಾತಾಡಿಸ್ತಾನೆ. ಆದ್ರೆ ಅವ್ರ ಭೂಮಿ ಮನಸ್ವಿನಿ ನನ್ನ ಮಾವನ ಮಗಳು. ಹೌದಾ, ಕಳ್ದೋದಂತ ಈಕೆನಾ? ಹೌದು ಅಂತಾರೆ. ಸರಿ ಬಂದ್ಬಿಟ್ಟು ಆ ನಕ್ಲೆಸ್ ಬಾಕ್ಸ್ ತೆಗೆದ್ಬಿಟ್ಟು ಏನು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಶಿವಮೊಗ್ಗದಿಂದ ಅಂದಾಗ, ಶಿವಮೊಗ್ಗ ಅಲ್ಲ ಡೆಲ್ಲಿ. ಅಯ್ಯೋ ಇದೇನ್ ಅಳಿ ಅಂದ್ರೆ ನನ್ನ ಹತ್ರನೇ ಬೇಕಾದಷ್ಟು ಒಡವೆಗಳಿದಾವೆ, ಯಾಕೆ ತಂದ್ರಿ? ಅತ್ತೆ ನಿಮ್ಮ ಆಶೀರ್ವಾದ ಇರ್ಬೇಕು ಯಾವಾಗ್ಲೂ, ಹಂಗ ಅನ್ಬೇಡಿ ಅಂತ ಕಾಲಕ್ಕೆ ಶುರು ಮಾಡ್ತೀನಿ. ಇದೇನಿದೆ ಅವಳಿಗೆ ಅಂದ್ರೆ, ನನ್ನ ಮಗನಾಗಿ ನನ್ನ ಮಕ್ಳು ಮಾಡ್ಬೇಕಾದ ಕರ್ತವ್ಯ ಎಲ್ಲಾ ಮಾಡಿ ನಮ್ಮನ್ನ ನೋಡ್ಕೋತೀರಾ, ಹಾಗಿದ್ದು ಕೂಡ ಇದೆಲ್ಲ ಯಾಕೆ ಅಂತಾರೆ. ಏನಿಲ್ಲ ಅತ್ತೆ ತಗೊಳ್ಳಿ ನೋಡಿ, ಚೆನ್ನಾಗಿದ್ದಂಗೆ ನೀವಿಬ್ರು ಮಕ್ಳಿಗೂ ಕೂಡ ಪಾಲ್ ಮಾಡ್ಬಿಡಿ, ಭಾಗ ಮಾಡ್ಬಿಡಿ ಅಂತಾರೆ. ಅಷ್ಟೊತ್ತಿಗೆ ಚಂದ್ರಿಕಾ ಇದ್ದಾಳೆ. ಇಬ್ರಲ್ಲ, ಯಾಕೆ ಇಬ್ರಿಗೆ 3 ಜನ. ನಮ್ಮ ಅಮ್ಮನೇನು ನನ್ನೇನು ಆಚೆಯಿಂದ ತಗೊಂಡ್ ಬಂದಿಲ್ಲ, ನನ್ನನ್ನು ಅರ್ಧೆ ತಂದಿರೋದು, ಅರ್ಧಕೊಂಡಯ್ಯ ಆಯ್ತಾ, ನನಗೂ ಆಗ್ಲೇಬೇಕು ಸಮ ಪಾಲು ಅಂತಾರೆ. ಅದಕ್ಕೆ ರಾಮಣ್ಣ ಇದ್ದವನು ಏನ್ ರಾಜೇಂದ್ರ ಯಾಕೀಗ ಆಸ್ತಿ ವಿಚಾರ, ಅಮ್ಮ ಚೆನ್ನಾಗಿರ್ಲಿ, ಅಮ್ಮ ಇರೋವರೆಗೂ ಆಸ್ತಿ ಪಾಲೋಗೋದ್ ಬೇಡ. ಅದಕ್ಕೆ ಅತ್ತೆ ಇದ್ದವ್ರು ಅಂದ್ರೆ ನಿಂಗಜ್ಜಿ ಇದ್ದವ್ರು ಇದಾನಲ್ಲಪ್ಪ ನಿನ್ ತಮ್ಮ, ಯಾವಾಗ್ಲೂ ಅಂತ ಇರ್ತಾನೆ ನಮ್ಮ ಆಸ್ತಿ ನಮಗ್ ಕೊಡಿ, ನಾವ್ ಏನೋ ಮಾಡ್ಕತೀವಿ, ನಮ್ ಬಂಗ ನಾವ್ ಮಾಡ್ಕತೀವಿ ಅಂತ ಅಂತಾರೆ. ಅದಕ್ಕೆ ರಾಮಣ್ಣ ಏನು ಕೇಶ್ವ ನೀನೇನು ಯಾಕೆ ಹಂಗೆಲ್ಲ ಮಾತಾಡ್ತೀಯ, ಅಮ್ಮ ಚೆನ್ನಾಗಿರ್ಲಿ ಸುಮ್ಮನಿರೋ 100 ಕಾಲ, ನಿನಗೆ ಎಷ್ಟು ಸಾಲ ಇದೆ ಹೇಳೋ ನಾನು ತೀರಿಸ್ತೀನಿ ಅಂತಾರೆ. ಅದಕ್ಕೆ ಚಂದ್ರಿಕಾ ಇದ್ದವಳು ಹಂಗಾದ್ರೆ ನೀನ್ ಬೇಡ ಆಸ್ತಿ, ನನಗ್ ಬೇಡಮ್ಮ, ಯಾವ ಆಸ್ತಿನೂ ಬೇಡ, ಬೇಡದಿದ್ರೆ ಬಿಡು, ಹಂಗಾದ್ರೆ ನಿನ್ನ ಹೆಂಡತಿ ಕೇಳ್ಕೊಂಡು ಬಂದ್ಬಿಟ್ಟಿಯ ಮತ್ತೆ ಪಾಲ್ಗೆ. ಅದಕ್ಕೆ ಪಾಪ ಸಂಗೀತ ಇದ್ದವರು ಬೇಡಮ್ಮ ನನಗೆ ಖಂಡಿತ ಬೇಡ, ಬರ್ಸ್ಕೊ ಅಮ್ಮ, ರಮಣನ ಆಸ್ತಿನೂ ನನಗೆ ಬರ್ದ್ಬಿಡು. ಅದಕ್ಕೆ ರಾಜೇಂದ್ರ ಇದ್ದವನು ಆ ಮಗಳು ಮಾತಾಡ್ಸಿರಲ್ಲ, ಮಗಳು ಮುನ್ಸ್ಕೊಂಡು ಆ ಕಡೆಗೆ ಹೆಂಡತಿ ಮಕ್ಕಳು ಬೇಡವೇ ಬೇಡ ನನಗೆ ಬಿಸ್ನೆಸ್ ಇದ್ರೆ, ಹಂಗೇನಿಲ್ಲಮ್ಮ ನಿಮ್ಮನ್ನ ಅದಕ್ಕೆ ತಾನೇ ಚೆನ್ನಾಗಿಟ್ಟಿರೋದು ಅಂತಾರೆ. ಅಷ್ಟರಲ್ಲಿ ಚಂದ್ರಿಕಾ ಇದ್ದವಳು ಪಾಲಾಗ್ಬೇಕು ಅಂತ ಹೇಳಿರ್ತಾಳಲ್ಲ, ಅದಕ್ಕೆ ರಾಜೇಂದ್ರ ಇದ್ದವನು ಯಾವ್ದೇ ಕಾರಣಕ್ಕೂ ನೀನ್ ಪಾಲ್ ತಗೊಳಂಗ್ ಕೂಡ್ದು, ರಾಜೇಂದ್ರ ನೆಳ ನೋಡ್ಬೇಕಾಗುತ್ತೆ. ಅದಕ್ಕೆ ಅಜ್ಜಿ ಇದ್ದವರು ಏನಪ್ಪ ಅಪಶಕನ ನುಡಿತೀಯ, ಶುಭ ನುಡಿಯಪ್ಪ, 3 ಕಾಲ ಚೆನ್ನಾಗಿರಪ್ಪ ನೀನು ಅಂತ ಹೇಳಂತಾಳೆ.
ಹೌದು ಅತ್ತೆ, ಇವ್ರಿಬ್ರಿಗೆ ಪಾಲ್ ಮಾಡ. ಹಂಗಾದ್ರೆ ನಿನಗ್ ಬೇಡಪ್ಪ ಅಲ್ಲ, ಅವ್ರಿಬ್ರಿಗೆ ಬರಿಬೇಕು ಅಂತ ನಿನ್ ಇಚ್ಛೆ. ಆಯ್ತು ಬಿಡು, ಬರೆಯೋಣ, ಈಗ ಏನಂತೆ. ಅದೇನೇನ್ ನೀನೇ ವ್ಯವಸ್ಥೆ ಮಾಡು ಅಂತಾರೆ. ಆಯ್ತು ಅತ್ತೆ ಅಂತಾರೆ. ಸರಿ, ಇಲ್ಲೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ, ಎಲ್ಲ ಆಶ್ಚರ್ಯ ಪಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಆಚೆಗೆ ಸತ್ಯನ ಹಾಗೆ ಬರ್ತಾರೆ. ಬಂದ್ಬಿಟ್ಟು ಡ್ರಿಂಕ್ಸ್ ವ್ಯವಸ್ಥೆ ಮಾಡಿರ್ತಾರೆ. ಆ ಡ್ರಿಂಕ್ಸ್ ವ್ಯವಸ್ಥೆ ಮಾಡ್ಸಿರೋದು ಯಾರಿಗೂ ಅಲ್ಲ, ಪ್ರಸಾದಿಗೆ. ಪಾಪ ಡ್ರಿಂಕ್ಸ್ ತೋರಿಸ್ತಾರೆ, ಅದಕ್ಕೆ ಪಾಪ ಇದು ಪೆದ್ದ ಪ್ರಸಾದಿ. ಅಯ್ಯೋ ಸತ್ಯನಾ ಸತ್ಯನಾ, ಹಬ್ಬಬ್ಬಬ್ಬ, ಹೆಂಗೆ ಕುಡ್ದ್ಬಿಡ್ತೀನಿ, ತಗೊಂಡ್ ಘಟಘಟಂಗೆ ಇದ್ದು ಬಿಡ್ತಾನೆ ಪಾಪ. ತಗ್ಗೇನೆ ಅಜಿತ ಬಂದಿದ್ ರಕ್ಕೌಚಿ ಪಾಪ, ಹಂಗ್ ಹೊಡಿಬಾರ್ದು, ಬಂದಿದ್ದು ಹೆಗ್ಗಮಗ ಬಾರ್ಸಾಕ್ಬಿಡ್ತಾನೆ. ರಗ್ ತೆಗ್ದು ಎಲ್ಲ ಸಂಗೀತ ಎಲ್ಲ ಬಂದ್ ನೋಡ್ತಾರೆ. ಇಡೀ ಮುಖ ಎಲ್ಲ ಊದಿರ್ತದೆ, ಎಲ್ಲಾ ಕಡೆ ಕೆಂಪಾಗಿರ್ತದೆ, ಕೈ ಊನಾಗಿರ್ತದೆ. ಅವನ ಸ್ಥಿತಿ ನೋಡಕ್ಕಾಗಲ್ಲ. ನೋಡಿ ನನ್ನ ಸ್ಥಿತಿನ ಅಂದ್ರೆ ಎಲ್ಲ ಒಟ್ಟುರ್ಕತಾರೆ ಪಾಪ. ಆ ತರ ಮಾಡಾಕ್ ಬಿಟ್ಟಿರ್ತಾನೆ ಅಜಿತ. ಪಾಪ ನಳ್ತಾ ಇರ್ತಾನೆ ಪ್ರಸಾದಿ. ಇಲ್ಲಿಗೆ ಬಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.